ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನದ 4ನೇ ಚಾಪ್ಟರಿನ ಇಂಪಾರ್ಟೆಂಟ್ ಆದಂತಹ MCQಗಳು, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ ಮತ್ತು 1 ಮಾರ್ಕ್ ಕ್ವೆಶ್ಚನ್ ಅಂಡ್ ಆನ್ಸರ್ಗಳನ್ನ ಕಲಿಯೋಣ. ಹೀಗೆ ಹಲವಾರು ವಿಡಿಯೋಗಳನ್ನ ನಿಮ್ಮ ಮುಂದೆ ತರಬೇಕು ಅಂದ್ರೆ ಈಗಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ 100 ಅಂತ ಟೈಪ್ ಮಾಡಿ. ಇವತ್ತಿನ ಈ PPTಯ PDF ಅನ್ನ ಡೌನ್ಲೋಡ್ ಮಾಡಿಕೊಳ್ಳಲು ಪಿಂಡ್ ಕಾಮೆಂಟ್ ಅಲ್ಲಿರುವಂತಹ ಲಿಂಕ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ PPTಯನ್ನ ಡೌನ್ಲೋಡ್ ಮಾಡಿ. ಹಾಗಾದ್ರೆ ಯಾಕೆ ತಡ, ಮೊದಲನೆಯ ಪ್ರಶ್ನೆಯನ್ನ ನೋಡೋಣ ನಮ್ಮ ಪ್ಲಾನಿಂಗಿನ ಚಾಪ್ಟರಿನಿಂದ. ನೇಮ್ ದ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ವಿಲ್ ಇನ್ವಾಲ್ವ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತಾ ಇದ್ದಾನೆ. ಆಬ್ವಿಯಸ್ಲಿ ನಾವು ಪ್ಲಾನಿಂಗಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ದಿ ಆನ್ಸರ್ ಇಸ್ ಪ್ಲಾನಿಂಗ್. ನೆಕ್ಸ್ಟ್ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಟೈಪ್ ಆಫ್ ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಹೇಳ್ತಾ ಇದ್ದಾನೆ. ಸೊ ಬಜೆಟ್, ಪ್ರೊಜೆಕ್ಟ್, ಪ್ರೋಗ್ರಾಮ್ಸ್ ಮತ್ತು ರೂಲ್ ಅಂತ ಹೇಳ್ತಾ ಇದ್ದಾನೆ. ದಿ ಆಬ್ವಿಯಸ್ ಆನ್ಸರ್ ಇಸ್ ಅ ಪ್ರಾಜೆಕ್ಟ್. ನೆಕ್ಸ್ಟ್ ನೋಡುವಂಥದ್ದಾದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಟೈಪ್ ಆಫ್ ಅ ಪ್ಲಾನ್ ಅಂತ ಕೇಳ್ತಾ ಇದ್ದಾನೆ. ಆಬ್ಜೆಕ್ಟಿವ್ಸ್, ಕೋಆರ್ಡಿನೇಷನ್, ಬಜೆಟ್, ರೂಲ್. ಆಬ್ಜೆಕ್ಟಿವ್ಸ್, ಬಜೆಟ್, ರೂಲ್ಸ್ ಎಲ್ಲವೂ ಕೂಡ ಪ್ಲಾನ್ ಆಗುತ್ತೆ. ಕೋಆರ್ಡಿನೇಷನ್ ಇಸ್ ಅ ಫಂಕ್ಷನ್ ಆಗುತ್ತೆ. ಸೊ ಕೋಆರ್ಡಿನೇಷನ್ ಆಗೋದಿಲ್ಲ. ನೆಕ್ಸ್ಟ್, ಫಸ್ಟ್ ಸ್ಟೆಪ್ ಇನ್ ದ ಪ್ಲಾನಿಂಗ್ ಪ್ರೋಸೆಸ್. ಯಾವುದೇ ಪ್ಲಾನ್ ಅನ್ನ ಮಾಡಬೇಕಾದ್ರೆ ಮೊದಲಿಗೆ ಒಂದು ಗೋಲ್ ಇರಬೇಕು. ಗೋಲ್ ಇಟ್ಕೊಂಡಿದ್ರೆ ಮಾತ್ರನೇ ಪ್ಲಾನಿಂಗ್ ಮಾಡಲಿಕ್ಕೆ ಸಾಧ್ಯ. ಸೆಟ್ಟಿಂಗ್ ಎನ್ ಆಬ್ಜೆಕ್ಟಿವ್ ಇಸ್ ದಿ ಆನ್ಸರ್. ಐದನೆಯದು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸಿಂಗಲ್ ಯೂಸ್ ಪ್ಲಾನ್. ಒಮ್ಮೆ ಯೂಸ್ ಮಾಡುವಂತಹ ಪ್ಲಾನ್. ಪಾಲಿಸಿ, ಬಜೆಟ್, ಪ್ರೊಸೀಜರ್, ಮೆಥಡ್ ಅಂತ ಕೇಳ್ತಾ ಇದ್ದಾನೆ. ಬಜೆಟ್, ಪ್ರತಿ ವರ್ಷವೂ ಬಜೆಟ್ ಚೇಂಜ್ ಆಗುತ್ತೆ. ಆ ವರ್ಷಕ್ಕೆ ತಕ್ಕನ ಹಾಗೆ ಬಜೆಟ್ ಅನ್ನ ನಾವು ರೆಡಿ ಮಾಡಬೇಕಾಗತ್ತೆ. ಮೊದಲನೆಯ ಫಿಲ್ ಇನ್ ದ ಬ್ಲಾಂಕ್ ಪ್ರಶ್ನೆ. ಡ್ಯಾಶ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ಟರ್ಮ್ಸ್. ಎಕ್ಸ್ಪೆಕ್ಟೆಡ್ ರಿಸಲ್ಟ್, ನ್ಯೂಮರಿಕಲ್ ಟರ್ಮ್, ಸ್ಟೇಟ್ಮೆಂಟ್ ಅದು ಬಜೆಟ್ ಆಗಿರಬೇಕು. ಬಜೆಟ್ ಇಸ್ ದಿ ಆನ್ಸರ್. ಡ್ಯಾಶ್ ಇಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು. Planning is the answer. Planning is a dash function of management, first function of management, primary function of management. ನಾಲ್ಕನೇದು ಡ್ಯಾಶ್ ಪ್ಲಾನ್ ಇಸ್ ಡೆವಲಪ್ಡ್ ಫಾರ್ ಅ ಒನ್ ಟೈಮ್ ಇವೆಂಟ್, ಸಿಂಗಲ್ ಯೂಸ್ ಪ್ಲಾನ್. ಡ್ಯಾಶ್ ಇಸ್ ಲೈಕ್ಲಿ ಟು ಬಿ ರಿಪೀಟೆಡ್ ಇನ್ ಫ್ಯೂಚರ್ ಅಂತ ಕೇಳ್ತಾ ಇದ್ದಾನೆ. ಸೊ ವಾಟ್ ಇಸ್ ಲೈಕ್ಲಿ ಟು ಬಿ ರಿಪೀಟೆಡ್? ಸ್ಟ್ಯಾಂಡಿಂಗ್ ಪ್ಲಾನ್. Dash a specific statement that informs what is to be done ಅಂತ ರೂಲ್. ನಾವು ಏನು ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳುವಂಥದ್ದೇ ರೂಲ್ಗಳು. ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಡ್ಯಾಶ್ ಎನ್ವಿರಾನ್ಮೆಂಟ್, ಡೈನಮಿಕ್ ಎನ್ವಿರಾನ್ಮೆಂಟ್. ಯಾಕೆಂದ್ರೆ ನಾವು ಪ್ಲಾನ್ ಅನ್ನ ಮಾಡ್ಕೊಂಡಾಗ ಸ್ಟ್ಯಾಟಿಕ್ ಆಗ್ಬಿಡ್ತೇವೆ, ಸ್ಟಾಗ್ನೆಂಟ್ ಆಗ್ಬಿಡ್ತೇವೆ, ಕಾನ್ಸ್ಟೆಂಟ್ ಆಗ್ಬಿಡ್ತೇವೆ. ನೆಕ್ಸ್ಟ್ ನಮ್ಮ ಮ್ಯಾಚ್ ದ ಫಾಲೋವಿಂಗ್ ಅನ್ನ ನೋಡೋಣ. ಪ್ಲಾನಿಂಗ್ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಇಂಪ್ಲಿಮೆಂಟಿಂಗ್ ಆಫ್ ಪ್ಲಾನ್ ಅಂದ್ರೆ ಪುಟ್ಟಿಂಗ್ ಪ್ಲಾನ್ ಇನ್ ಟು ಆಕ್ಷನ್. ಸ್ಟ್ರಾಟಜಿ ಅಂದ್ರೆ ಕಾಂಪ್ರಹೆನ್ಸಿವ್ ಪ್ಲಾನ್. ಪಾಲಿಸೀಸ್ ಅಂದ್ರೆ ಜನರಲ್ ಸ್ಟೇಟ್ಮೆಂಟ್, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಪ್ಲಾನಿಂಗ್ ಪ್ರೆಮೈಸಿಸ್ ಅಂದ್ರೇನೆ ಅದು ಅಸಂಪ್ಷನ್ ಆಗಿರಬೇಕು. ಸೊ ಇಟ್ ಇಸ್ ದಿ ಅಸಂಪ್ಷನ್ಸ್ ಅಬೌಟ್ ದ ಫ್ಯೂಚರ್. 1 ಮಾರ್ಕ್ ಪ್ರಶ್ನೆಗಳನ್ನ ನೋಡೋದಾದ್ರೆ ಮೊದಲನೆಯ ಪ್ರಶ್ನೆ, ವಿಚ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್? ಪ್ಲಾನಿಂಗ್ ಆಗಿರುತ್ತೆ. What is planning? Deciding in advance what to do, how to do, and also when to do in certain cases. Give an example for standing plan. Method ಅಥವಾ rules ಆಗುತ್ತೆ. Give an example for single use plan. Budget, programs ಇವೆಲ್ಲವೂ ಕೂಡ ಆಗುತ್ತೆ. Give an example for policy. Recruitment policy, leave policy, maternity policy, paternity policy ಇವೆಲ್ಲವೂ ಕೂಡ ನಮ್ಮ ಪಾಲಿಸಿಗೆ ಉದಾಹರಣೆಗಳಾಗತ್ವೆ. ನೋ ಸ್ಮೋಕಿಂಗ್ ಇನ್ ಆಫೀಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ಟೈಪ್ ಆಫ್ ಪ್ಲಾನ್? ರೂಲ್.
ID ಕಾರ್ಡ್ ಹಾಕೊಳ್ಳುವಂಥದ್ದು ಕೂಡ ರೂಲ್ ಆಗಿರುತ್ತೆ. ನೇಮ್ ದ ಪ್ಲಾನ್ ವಿಚ್ ಸ್ಪೆಸಿಫೈಸ್ ಅ ಡೀಟೇಲ್ಡ್ ಸ್ಟೆಪ್ ಬೈ ಸ್ಟೆಪ್ ಪ್ರೆಸೆಂಟೇಷನ್ ಆಫ್ ಅ ಜಾಬ್ ಪ್ರೊಸೀಜರ್. ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಅದು ನಮಗೆ ಹೇಳಿಕೊಡುತ್ತೆ. ಹೀಗೆ ಹಲವಾರು ಬಿಸ್ನೆಸ್ ಸ್ಟಡೀಸಿನ ಸಮರಿ ವಿಡಿಯೋಗಳನ್ನ ನೋಡ್ಲಿಕ್ಕೆ ಈಗಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ 100 ಅಂತ ಟೈಪ್ ಮಾಡಿ ಇವತ್ತಿನ ಈ PPTಯ PDF ಅನ್ನ ಪಡೆದುಕೊಳ್ಳಲಿಕ್ಕೆ ಪಿನ್ಡ್ ಕಾಮೆಂಟ್ ಅಲ್ಲಿರುವಂತಹ ಲಿಂಕ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿ PPTಯನ್ನ ಡೌನ್ಲೋಡ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.